ಹಾಯ್, ಶಾಂತ ಸ್ಟಾರ್ ವಿಡಿಯೋಗೆ ಸ್ವಾಗತ. ನಾನು ಇಷ್ಟು ದಿನ ವಿಡಿಯೋವನ್ನು ಅಸ್ಟ್ರಾಲಜಿ ವಿಡಿಯೋವನ್ನು ಮಾಡೋದನ್ನು ನಾನು ತುಂಬಾ ಡಿಲೇ ಮಾಡಿದೆ. ಏತಕ್ಕಾಗಿ ಅಂತಂದರೆ ನನಗೆ ತುಂಬಾ ಕೆಲಸಗಳಿರುತ್ತೆ ಮನೆಯಲ್ಲಿ. ಅಸ್ಟ್ರಾಲಜಿ ಕೇಳೋರು ಬರ್ತಾ ಇರ್ತಾರೆ. ಇದರಿಂದಾಗಿ ನಾನು ಆ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಅದರಿಂದಾಗಿ ನಾನು ಒಂದು ಸ್ವಲ್ಪ ವಿಳಂಬ ಮಾಡಿದೆ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಮದುವೆ ವಿಳಂಬ ಯಾಕೆ ಆಗುತ್ತಾ ಇದೆ, ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಏತಕ್ಕಾಗಿ ಆ ಥರ ಆಗ್ತಾ ಇದೆ, ಅವ್ರಿಗೆ ಏನು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಬಿಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಯಾವ ದೋಷಗಳಿದ್ದರೆ ಅವ್ರಿಗೆ ಮದುವೆ ವಿಳಂಬ ಆಗುತ್ತೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಂದಿನ ವಿಡಿಯೋದಲ್ಲಿ ತುಂಬಾ ನನ್ನ ಹತ್ರ ಬರುವಂಥವ್ರಂತಂದರೆ ಗಂಡು ಮಕ್ಕಳಿಗೆ ಮದುವೆ ವಿಳಂಬ ತುಂಬ ಆಗ್ತಾಯಿದೆ ಅಂತ ತುಂಬಾ ಗಂಡು ಮಕ್ಕಳು ಜಾಸ್ತಿ ಬರ್ತಾಯಿದ್ದಾರೆ. ಹೆಣ್ಣು ಮಕ್ಕಳು ಕೂಡ ನಮ್ಮ ಮಗಳಿಗೆ ತುಂಬಾ ವಿಳಂಬ ಆಗಿದೆ, ಮದುವೆ ಆಗ್ತಾಯಿಲ್ಲ, ಏತಕ್ಕಾಗಿ ಅಂತ ಬರೋರು ಜಾಸ್ತಿ. ಈ ಮದುವೆ ವಿಳಂಬದ ಬಗ್ಗೆನೇ ತುಂಬಾ ನನಗೆ ನನ್ನ ಹತ್ರ ಬಂದು ಕೇಳ್ತಾ ಇರೋದು ಅಸ್ಟ್ರಾಲಜಿ ಜಾಸ್ತಿ. ಅದಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಆ ತಂದೆ ತಾಯಿ ಎಷ್ಟು ಮನಸ್ಸಲ್ಲಿ ನೊಂದುಕೊಳ್ತಾ ಇದ್ದಾರೆ, ಅವರ ಹಾಡೋ ಮಾತುಗಳನ್ನು ನಾನು ಕೇಳಿ ಆ ಮಕ್ಕಳಿಗೆ ಈ ರೀತಿ ವಿಳಂಬ ಆಗ್ತಾ ಇದೆ ಮೇಡಮ್, ಯಾಕೆ ನಮ್ಮ ಮಗನಿಗೆ ಎಲ್ಲೂ ನೋಡಿದ್ರೂ ಮದುವೆ ಫಿಕ್ಸ್ ಆಗ್ತಾಯಿಲ್ಲ, ಎಂಥ ಹುಡುಗಿನ ನೋಡಿದರೂ ಕೂಡ ನನ್ನ ಮಗ ಒಪ್ತಾನೆ, ಆದರೆ ಅವರು ಒಪ್ತಾ ಇಲ್ಲ. ನಮ್ಮ ಮಗನೂ ನೋಡಲಿಕ್ಕೆ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಓದಿದ್ದಾನೆ, ಒಳ್ಳೆ ಎಜುಕೇಷನ್ ಇದೆ, ಒಳ್ಳೆ ಉದ್ಯೋಗದಲ್ಲಿ ಇದ್ದಾನೆ, ಆದರೆ ಮದುವೆ ಮಾತ್ರ ಯಾವುದೇ ಹುಡುಗಿ ಫಿಕ್ಸ್ ಆಗ್ತಾಯಿಲ್ಲ, ಯಾಕೆ ಅಂತ ಗಂಡು ಮಕ್ಕಳಿರೋರ ಕಡೆ ಕೇಳ್ತಾ ಇದ್ದಾರೆ. ಹೆಣ್ಮಕ್ಳಿರೋರು ಕೂಡ ನಮ್ಮ ಮಗಳು ಚೆನ್ನಾಗಿದ್ದಾಳೆ, ತುಂಬ ಚೆನ್ನಾಗಿ ಓದಿದ್ದಾಳೆ, ಒಳ್ಳೆ ಜಾಬ್ನಲ್ಲೂ ಇದ್ದಾಳೆ, ಆದರೆ ಮದುವೆ ಆಗ್ತಾ ಇಲ್ಲ ಯಾಕೆ ಅಂತ ಹೆಣ್ಮಕ್ಳು ಕೂಡ ಹೆಣ್ಮಕ್ಳ ತಂದೆ ತಾಯಿ ಕೂಡ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಈ ಮದುವೆ ವಿಳಂಬ ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ಈ ವಿಡಿಯೋ ಮೂಲಕ ಶೇರ್ ಮಾಡೋಣ ಅಂತ ಈ ವಿಡಿಯೋವನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಈಗ ಆ ವಿಡಿಯೋನ ನೋಡೋಣ. ಮದುವೆ ವಿಳಂಬ ಅಂತಂದರೆ ಕೆಲವೊಂದು ದೋಷಗಳಿದ್ದರೂ ಕೂಡ ಮದುವೆ ವಿಳಂಬ ಆಗುತ್ತೆ. ಕುಜದೋಷ ಇದ್ದರೂ ಮದುವೆ ವಿಳಂಬ ಆಗುತ್ತೆ. ಸರ್ಪದೋಷ ಇದ್ದರೂ ಕೂಡ ಮದುವೆ ವಿಳಂಬ ಆಗುತ್ತೆ. ಮದುವೆ ವಿಳಂಬ ಆಗಿ ಕೂಡ ಮತ್ತೆ ಅವ್ರಿಗೆ ಮದುವೆ ಆದರೂ ಕೂಡ ಕೆಲವೊಂದು ಕಿರಿಕಿರಿ ಅನ್ನೋದು ಆ ದಂಪತಿಗಳಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಸರ್ಪದೋಷ ಇದ್ದರೆ. ಮತ್ತು ಕುಜದೋಷ ಇದ್ದರೂ ಕೂಡ ಕೆಲವೊಂದು ಕಿರಿಕಿರಿ ಆಗುವಂಥ ಸಂದರ್ಭಗಳು ಬರುತ್ತೆ. ಅದರಿಂದಾಗಿ ಯಾವ ನಕ್ಷತ್ರದವರಿಗೆ ಕುಜದೋಷ ಇರೋದಿಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅಂಥವರು ಏನು ಮಾಡ್ಕೋಬೇಕು, ಯಾವ ರೀತಿ ಅದನ್ನು ಸರಿಪಡಿಸ್ಕೋಬೇಕು, ಕುಜದೋಷ ಇರೋರು ಯಾವ ರೀತಿ ಸರಿಪಡಿಸ್ಕೋಬೇಕು, ಸರ್ಪದೋಷ ಇರೋರು ಯಾವ ರೀತಿ ಸರಿಪಡಿಸ್ಕೋಬೇಕು ಅವ್ರ ಜೀವನ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಬಿಡುತ್ತೇನೆ. ಆದರೆ ಈಗ ಕುಜದೋಷ ಅನ್ನೋದು ಇಲ್ಲದೇ ಇರುವಂತಹ ಗ್ರಹಗಳು ಯಾರು, ಯಾವ ನಕ್ಷತ್ರದವರು, ಯಾವ ರಾಶಿಯವರು ಅಂತಂದುಬಿಟ್ಟು ನಾನು ಈ ವಿಡಿಯೋದಲ್ಲಿ ಬಿಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಒಂದೇ ಸಲ ಎಲ್ಲ ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಈಗ ದೋಷ ಪರಿಹಾರಗಳನ್ನು ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ದೋಷಗಳು ಇಲ್ಲದೇ ಇರುವಂತಹ ನಕ್ಷತ್ರಗಳು ಯಾವುವು ಅಂತ ನಾನು ಈಗ ಕುಜದೋಷ ಇಲ್ಲದೇ ಇರುವಂಥ ನಕ್ಷತ್ರಗಳು ಯಾವುವು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೆಲವರು ಅಸ್ಟ್ರಾಲಜಿಯನ್ನು ನಂಬೋದಿಲ್ಲ. ನಂಬದೇ ಇರುವಂತಹವರು ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಕಲಿದೇ ಇರೋಕ್ಕೆ ಮುಂಚೆ ಅಂದರೆ ನಾನು 16ನೇ ವಯಸ್ಸಿಗೆಲ್ಲ ನಾನು ಅಸ್ಟ್ರಾಲಜಿ ಎಲ್ಲ ಕಲಿತ್ಕೊಂಡೆ. ಯಾಕಂತಂದರೆ ನಮ್ಮ ತಾತ, ನಮ್ಮ ದೊಡ್ಡಪ್ಪ, ನಮ್ಮ ಅಪ್ಪ ಇವರೆಲ್ಲ ಅಸ್ಟ್ರಾಲಜಿ ಅಲ್ಲಿ ಮಾಡ್ತಾ ಇದ್ದಂತಹವರು. ನಮ್ಮ ತಂದೆ ಕೂಡ ಟೀಚರ್ ಆಗಿದ್ದರು, ಆದರೂ ಕೂಡ ನಮ್ಮ ತಂದೆ ಕೂಡ ಅಸ್ಟ್ರಾಲಜಿಯನ್ನು ಕಲ್ತಿದ್ದರು. ಅವರ ತಂದೆ, ಅವರದು ಅಣ್ಣ ಅವರೆಲ್ಲ ಕಲ್ತಿದ್ದರಿಂದ ಅವ್ರಿಗೂ ತುಂಬ ಬರ್ತಾಯಿತ್ತು. ನಮ್ಮ ಮದುವೆ ಕೂಡ ನನ್ನ ಕೈಯಲ್ಲೇ ಮುಹೂರ್ತ ಇಡಿಸಿದ್ದು ನನ್ನ ಕೈಯಲ್ಲೇ
ನಮ್ಮ ಇಬ್ಬರು ದಂಪತಿಗಳು ಹೇಗಿರುತ್ತಾರೆ ಅಂತ ಕೂಡ ನನ್ನ ಕೈಯಲ್ಲೇ ತೋರಿಸಿದರು. ಅದರಿಂದಾಗಿ ನನಗೆ ಅಸ್ಟ್ರಾಲಜಿ ಅಂದರೆ ತುಂಬ ಇಷ್ಟ ಆಗಿ ನಾನು ಕಲ್ತ್ಕೊಂಡಿದ್ದು. ಈಗ ನಾನು ತುಂಬಾ ಅಸ್ಟ್ರಾಲಜಿ ಹೇಳ್ತಾ ಇರೋದರಿಂದ ತುಂಬ ಜನರಿಗೆ ಒಳ್ಳೆಯ ಉಪಯೋಗ ಆಗಿರೋದ್ರಿಂದ ನಾನು ತುಂಬ ವರ್ಷಗಳಿಂದ ಹೇಳ್ತಾ ಇದ್ದೀನಿ. ಅದರಿಂದಾಗಿ ಅವರಿಗೆ ತುಂಬ ಉಪಯೋಗ ಆಗಿರೋದರಿಂದಾಗಿ ಜನರಿಗೆ ನಾನು ವಿಡಿಯೋಗಳನ್ನು ನೀಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಅದಕ್ಕೆ ವಿಡಿಯೋಗಳನ್ನು ಬಿಡಬೇಕು ಅಂತ ನಾನು ನಿಶ್ಚಯ ಮಾಡಿಕೊಂಡು ನಾನು ವಿಡಿಯೋಗಳನ್ನು ಬಿಡ್ತಾ ಇರೋದು. ಈಗ ಕುಜದೋಷ ಇಲ್ಲದೇ ಇರುವಂತಹ ನಕ್ಷತ್ರಗಳು, ರಾಶಿಗಳು ಯಾವುವು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮೇಷರಾಶಿಯಲ್ಲಿ ಕುಜದೋಷ ಇಲ್ಲದೇ ಇರುವಂತಹ ನಕ್ಷತ್ರ ಅಂದರೆ ಅಶ್ವಿನಿ ನಕ್ಷತ್ರ. ಮತ್ತು ವೃಷಭ ರಾಶಿಯಲ್ಲಿ ಮೃಗಶಿರ ನಕ್ಷತ್ರ, ಇದಕ್ಕೂ ಕುಜದೋಷ ಅನ್ನೋದು ಇಲ್ಲ ವೃಷಭ ರಾಶಿಯಲ್ಲಿ ಹುಟ್ಟಿರೋರಿಗೆ. ಮಿಥುನ ರಾಶಿಯಲ್ಲಿ ಮೃಗಶಿರ ಮತ್ತು ಪುನರ್ವಸು, ಈ 2 ನಕ್ಷತ್ರಗಳಿಗೂ ಕುಜದೋಷ ಅನ್ನೋದು ಇರೋದಿಲ್ಲ. ಕಟಕ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರದವ್ರಿಗೂ ಕುಜದೋಷ ಇರೋದಿಲ್ಲ. ಮತ್ತು ಸಿಂಹ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಉತ್ತರ ನಕ್ಷತ್ರ ಅಂದರೆ ಉತ್ತರ ಪಾಲ್ಗುಣ ಅಂತಲೂ ಕರೀತಾರೆ ಈ ನಕ್ಷತ್ರನ, ಉತ್ತರ ನಕ್ಷತ್ರದವ್ರಿಗೆ ಕೂಡ ಕುಜದೋಷ ಇರೋದಿಲ್ಲ. ಕನ್ಯಾ ರಾಶಿನಲ್ಲಿ ಉತ್ತರ ನಕ್ಷತ್ರಕ್ಕೂ ಕೂಡ ಕುಜದೋಷ ಅನ್ನೋದು ಇರೋದಿಲ್ಲ. ತುಲಾ ರಾಶಿಯವರಿಗೆ ಸ್ವಾತಿ ನಕ್ಷತ್ರದವ್ರಿಗೂ ಕುಜದೋಷ ಅನ್ನೋದು ಇರೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಅನುರಾಧ ನಕ್ಷತ್ರದಲ್ಲಿ ಇರೋವ್ರಿಗೆ ಕೂಡ ಕುಜದೋಷ ಅನ್ನೋದು ಇರೋದಿಲ್ಲ. ಧನುಸು ರಾಶಿಯವರಿಗೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿರೋರು ಕೂಡ ಕುಜದೋಷ ಇರೋದಿಲ್ಲ. ಮಕರ ರಾಶಿಯಲ್ಲಿ ಹುಟ್ಟಿರುವಂಥ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಕೂಡ ಕುಜದೋಷ ಅನ್ನೋದು ಇರೋದಿಲ್ಲ. ಮೀನ ರಾಶಿಯಲ್ಲಿ ಉತ್ತರ ಭಾದ್ರ ನಕ್ಷತ್ರ ಮತ್ತು ರೇವತ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಕೂಡ ಕುಜದೋಷ ಅನ್ನೋದು ಇರೋದಿಲ್ಲ. ಈ ಕುಜದೋಷ ಇಲ್ಲದೆ ಇರುವಂಥವ್ರಿಗೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಮದುವೆ ತುಂಬಾ ವಿಳಂಬ ಆಗುತ್ತೆ. ಯಾಕೆಂತಂದರೆ ನೋಡಿ, ಈಗ ಒಂದು ರಾಶಿನಲ್ಲಿ ಹುಟ್ಟಿರುತ್ತಾರೆ ಅಂತ ಇಟ್ಕೊಳ್ಳಿ, ಯಾವುದಾದ್ರೂ ಒಂದು ರಾಶಿ ಮಕರ ರಾಶಿ ಅಂತ ಇಟ್ಕೊಳ್ಳಿ. ಮಕರ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ನೋಡಿ ಮಕರದಿಂದ ಎಣಿಸಬೇಕಾಗತ್ತೆ. ಕುಂಭರಾಶಿಯಲ್ಲಿ ಹುಟ್ಟಿರೋರಿಗೆ ಕುಂಭರಾಶಿಯಿಂದ ಎಣಿಸ್ಬೇಕು. ಮೀನರಾಶಿಯಲ್ಲಿ ಹುಟ್ಟಿರುವಂಥವ್ರು ಮೀನರಾಶಿಯಿಂದ ಎಣಿಸ್ಬೇಕಾಗತ್ತೆ. ಮೊದಲನೇ ರಾಶಿ ಅಂತ ಮಕರ ರಾಶಿ, ಕುಂಭರಾಶಿಯಲ್ಲಿ ಹುಟ್ಟಿರೋರಿಗೆ ಮೊದಲನೇ ರಾಶಿ ಕುಂಭರಾಶಿ, ಮೀನರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಮೀನರಾಶಿ ಮೊದಲನೇ ರಾಶಿ, ಈ ರೀತಿ ಇರುತ್ತೆ. ಈಗ ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ನಾವು ನೋಡೋಣ. ಮಕರ ರಾಶಿಯಿಂದ 1ನೇದು ಮಕರ, 2ನೇದು ಕುಂಭ, 3ನೇದು ಮೀನ, 4ನೇದು ಮೇಷ, 5ನೇದು ವೃಷಭ, 6ನೇದು ಮಿಥುನ, 7ನೇದು ಕಟಕ ರಾಶಿ ಆಗಿರುತ್ತೆ. ಈ ಕಟಕ ರಾಶಿ ಅಂತಂದರೆ 7ನೇ ಸ್ಥಾನ ಅಂತಂದರೆ ಕಟಕ ರಾಶಿ. ಮಕರ ರಾಶಿಗೆ 7ನೇ ಸ್ಥಾನ ಕಟಕ ರಾಶಿ. ಈ ಕಟಕ ರಾಶಿಯನ್ನು ನಾವು ಕಲತ್ರ ಸ್ಥಾನ ಅಂತ ಕರೆಯುತ್ತೇವೆ. 7ನೇ ಸ್ಥಾನ ಯಾವುದು? ಕಲತ್ರ ಸ್ಥಾನ. ಕಲತ್ರ ಸ್ಥಾನ ಅಂತಂದರೆ ಏನಂತಂದರೆ ಮದುವೆ ವಿಳಂಬ ಆಗ್ತಾ ಇದೆಯಾ, ಮದುವೆ ಯೋಗ ಇದೆಯಾ, ಮದುವೆ ಯೋಗ ಯಾವ ರೀತಿ ಇದೆ ಅಂತ ನೋಡ್ಬೋದಾದಂತಹ ಸ್ಥಾನ ಆಗಿರುತ್ತದೆ. ಅವನಿಗೆ ಮದುವೆ ಯೋಗ ಅಂತಂದರೆ ಅರೇಂಜ್ಡ್ ಮ್ಯಾರೇಜ್ ಇದೆಯಾ, ಇಲ್ಲ ಲವ್ ಮ್ಯಾರೇಜ್ ಇದೆಯಾ, ಎಲ್ಲ ಕೂಡ ಈ ರಾಶಿಯಿಂದ ಕಲತ್ರ ಸ್ಥಾನದಿಂದ ಗೊತ್ತಾಗುತ್ತದೆ. ಅದರಿಂದಾಗಿ 7ನೇ ಸ್ಥಾನವನ್ನು ನೋಡಬೇಕಾಗುತ್ತದೆ. ಈಗ ಒಂದು ವೇಳೆ ಕುಜದೋಷ ಇಲ್ಲ ಅಂತಂದರೂ ಕೂಡ ಮದುವೆ ವಿಳಂಬ ಆಗ್ತಾಯಿದೆ ಯಾಕೆ ಅಂತ ನೀವು ಅಂದ್ಕೋಬೋದು. ಅದಕ್ಕಾಗಿ ನಾನು ಒಂದು ವಿಡಿಯೋವನ್ನು ನಿಮಗೆ ಶೇರ್ ಮಾಡಿದ್ದೇನೆ ಈಗಾಗಲೇ. ಯಾಕಂತಂದರೆ ಗ್ರಹಗಳ ಬಗ್ಗೆ ನೀವು ತಿಳಿದುಕೊಳ್ಳಿ ಅಂತ, ಶತ್ರುಗ್ರಹಗಳು ಯಾರು, ಮಿತ್ರಗ್ರಹಗಳು ಯಾರು ಮತ್ತು ಸಮಗ್ರಹಗಳು ಯಾರು ಅಂತ ನಾನು ವಿಡಿಯೋವನ್ನು ಬಿಟ್ಟಿದ್ದೇನೆ. ಈಗ ಮಕರ ರಾಶಿಯಲ್ಲಿ ಉತ್ತರಾಷಾಢ, ಶ್ರವಣ, ಧನಿಷ್ಠ ಈ ನಕ್ಷತ್ರಗಳಿದೆ. ಆದರೆ ಗ್ರಹಗಳು ಯಾವುದಿದೆ ನೋಡೋಣ. ನೋಡಿ, ಗ್ರಹಗಳು ಶನಿ, ಗುರು, ಕುಜ ಮತ್ತು ಕಲತ್ರ ಸ್ಥಾನದಲ್ಲಿ ಚಂದ್ರ, ಕುಜ, ಗುರು ಈ 3 ಇದ್ದಾರೆ. ಇಲ್ಲಿ 3 ಇದ್ದಾರೆ. ಇವರಿಗೂ ಮತ್ತು ಇವರಿಗೆ ನೀವು ಟ್ಯಾಲಿ ಮಾಡಬೇಕಾಗತ್ತೆ. ನಿಮಗೆ ಈಗಾಗಲೇ ನಕ್ಷತ್ರ ಈ ಶತ್ರುಗಳು ಯಾರು, ಮಿತ್ರರು ಯಾರು, ಸಮಗ್ರರು ಯಾರು ಅಂತ ಈಗಾಗಲೇ ನಿಮಗೆ ಗ್ರಹಗಳ ಬಗ್ಗೆ ಒಂದು ವಿಡಿಯೋವನ್ನು ಬಿಟ್ಟಿದ್ದೇನೆ. ಈಗ ಶನಿಗ್ರಹ ಇದೆ ಅಂತ ಇಟ್ಕೊಳ್ಳಿ. ಶನಿಗ್ರಹಕ್ಕೆ ಇವರು ಮಿತ್ರರ ಇಲ್ಲ ಶತ್ರುಗಳ ಅಂತ ನೋಡ್ಕೊಳ್ಳಿ.
ಯಾಕಂದರೆ ನಿಮ್ಮ ಗ್ರಹಕ್ಕೆ ಸ್ವಾಮಿ ನಿಮ್ಮ ರಾಶಿಗೆ ಸ್ವಾಮಿ ಯಾರಂತಂದರೆ ಶನಿಗ್ರಹ. ಇವರಿಗೆ ಈ ಮೂವರು ಸಮಗ್ರರ ಇಲ್ಲ ಶತ್ರುಗಳ ಇಲ್ಲ ಮಿತ್ರರ ಅಂತ ನೋಡ್ಕೋಬೇಕು. ಆಗ ಶತ್ರುಗಳು ಯಾರು ಮಿತ್ರರು ಯಾರು ಅಂತ ನೋಡಿಕೊಂಡ್ರೆ ಇಲ್ಲಿ ಶನಿಗ್ರಹಕ್ಕೆ ಯಾರು ಶತ್ರುಗಳಿರುತ್ತಾರೆ ಅವರಿಗೆ ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ. ನವಗ್ರಹಗಳಲ್ಲಿ ಯಾರು ಇರುತ್ತಾರೋ ಅವ್ರಿಗೆ ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ. ಈಗ ನಾನು ಹೇಳಿದ್ರು ನಿಮಗೆ ಇದರಲ್ಲಿ ಗೊತ್ತಾಗೋದಿಲ್ಲ. ಶನಿಗೆ ಯಾರು ಶತ್ರು? ಚಂದ್ರನ, ಕುಜನ, ಗುರುನ? ಕಂಡು ಹಿಡಿಯಿರಿ ನೋಡೋಣ. ಯಾಕಂದರೆ ಒಂದು ಇದು ಕೊಟ್ಟಿದ್ದೀನಿ, ಆಗಲೇ ಟೇಬಲ್ ಕೊಟ್ಟಿದ್ದೀನಿ, ಅದರಿಂದ ನೋಡಿ ಕಂಡು ಹಿಡಿಯಿರಿ. ಕಂಡು ಹಿಡಿದ್ರ ನೋಡಿ, ಶನಿ ಗ್ರಹಕ್ಕೆ ಯಾರು ಶತ್ರು ಅಂತಂದರೆ ಚಂದ್ರಗ್ರಹ ಶತ್ರು. ಮತ್ತು ಕುಜಗ್ರಹ, ಕುಜನ ಮಂಗಳ ಅಂತ ಕೂಡ ಕರೆಯುತ್ತಾರೆ. ಕುಜಗ್ರಹ ಮತ್ತು ಚಂದ್ರಗ್ರಹ ಇವರಿಬ್ಬರು ಕೂಡ ಶತ್ರುಗಳಾಗಿದ್ದಾರೆ. ಆದ್ದರಿಂದ ನೀವು ಚಂದ್ರಗ್ರಹಕ್ಕೂ ಮತ್ತು ಕುಜಗ್ರಹಕ್ಕೂ ಪೂಜೆ ಮಾಡಿಕೊಂಡ್ರೆ ಅತಿ ಬೇಗನೆ ನಿಮಗೆ ಮದುವೆ ಯೋಗ ಅನ್ನೋದು ಬರುತ್ತೆ. ಯಾಕಂತಂದರೆ ಕುಜದೋಷ ಇಲ್ಲದೆ ಇದ್ದರೂ ಕೂಡ ಮದುವೆ ವಿಳಂಬ ಆದಾಗ ಈ ಇಬ್ಬರಿಗೂ ಕೂಡ ನೀವು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ಮತ್ತು ಈ ಇಬ್ಬರಿಗೂ ಪೂಜೆ ಆದಮೇಲೆ ಗುರುಗ್ರಹಕ್ಕೆ ಕಡೆಯಲ್ಲಿ ಪೂಜೆ ಮಾಡ್ಕೊಂಡು ಬಂದರೆ ನಿಮಗೆ ಮದುವೆ ಆಗೋ ಅನ್ನೋದು ತುಂಬನೇ ಬೇಗನೆ ಮುಂದುವರಿಯುತ್ತೆ, ಬೇಗನೆ ಬರುತ್ತೆ. ಹೀಗಾಗಿ ನೀವು ಈ ರೀತಿ ನೀವು ನೋಡ್ಕೊಳ್ಬೇಕಾಗತ್ತೆ. ಈಗಾಗಲೇ ನಾನು ಟೇಬಲ್ ಬಿಟ್ಟಿದ್ದೀನಿ, ಅದರಲ್ಲಿ ನೋಡ್ಕೊಳ್ಳಿ. ಈ ಪೂಜೆಗಳನ್ನು ಮಾಡಬೇಕಾಗಿರೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲದೆ ಇರುವಂಥ ಸಂದರ್ಭದಲ್ಲಿ ನನಗೆ ವಿಡಿಯೋ ಮುಖಾಂತರ ನೀವು ನನಗೆ ಶೇರ್ ಮಾಡ್ಬೋದು. ನಿಮ್ಮ ಫೋನ್ ನಂಬರನ್ನು ಶೇರ್ ಮಾಡ್ಬೋದು. ನಿಮ್ಮ ಫೋನ್ ನಂಬರನ್ನು ಶೇರ್ ಮಾಡಿ, ಇಲ್ಲಾಂದರೆ ಫೋನಿನ ಮುಖಾಂತರ ನನ್ನನ್ನು ಕೇಳ್ಬೋದು. ನನ್ನ ನಂಬರನ್ನು ನಾನು ಈಗ ಕೊಡುತ್ತೇನೆ. ಇಲ್ಲಾಂದರೆ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಹುಟ್ಟಿದ ಟೈಮು ಮತ್ತು ನೀವು ಯಾವ ವಾರ ಹುಟ್ಟಿದ್ದೀರಾ ಅಂತ ಹೇಳಿ ನನಗೆ ಶೇರ್ ಮಾಡಿದರೆ ನಾನು ಒಂದು ವಿಡಿಯೋವನ್ನು ಮಾಡಿ ನಿಮಗೆ ನಾನು ಶೇರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಫೋನ್ ನಂಬರನ್ನು ಬರೆದುಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. 7338006706. ಮತ್ತು ಒನ್ಸ್ ಅಗೇನ್ 7338006706. ಇದು ನನ್ನ ಫೋನ್ ನಂಬರ್. ಈ ನಂಬರ್ಗೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು, ಇಲ್ಲಾಂದರೆ ಫೋನ್ ಮಾಡಿ ಕೇಳಬಹುದು. ಈ ದೋಷಗಳಿಗೆ ಪರಿಹಾರವನ್ನು ನಾನು ಈ ವಿಡಿಯೋದಲ್ಲಿ ಬಿಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆಗಲೇ 12 ನಿಮಿಷ ಆಗೋಗಿದೆ ವಿಡಿಯೋ. ಅದರಿಂದಾಗಿ ಮುಂದಿನ ವಿಡಿಯೋದಲ್ಲಿ ನೀವು ಯಾರಾದರೂ ಆ ಥರ ಇರುವವರೆಗೂ ನನಗೆ ಆ ಡೇಟ್ ಆಫ್ ಬರ್ತನ್ನು ಕಳಿಸಿದರೆ ಇಂಥವರು ಯಾವ ರೀತಿ ನೀವು ಪೂಜೆ ಮಾಡ್ಕೋಬೇಕು, ಯಾವ ರಾಶಿಗಳಿಗೆ ನೀವು ಯಾವ ರಾಶಿಯಲ್ಲಿ ಯಾವ ಗ್ರಹಗಳಿಗೆ ಪೂಜೆ ಮಾಡ್ಕೋಬೇಕು ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಇಂದಿನ ವಿಡಿಯೋ ನಿಮಗೆ ಲೈಕ್ ಆಗಿರುತ್ತೆ ಅಂದ್ಕೊಳ್ತೀನಿ. ನೋಡುವಂಥವರಿಗೆ ಶುಭವಾಗಲಿ. ನನ್ನ ವಿಡಿಯೋ ನೋಡುವಂಥವ್ರಿಗೆಲ್ಲರಿಗೂ ಕೂಡ ಶುಭವಾಗಲಿ. ನೀವು ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸ್ತೀರ ಅಂತ ನಾನು ಅಂದ್ಕೊಳ್ತೀನಿ. ಯಾರು ಅಸ್ಟ್ರಾಲಜಿಯನ್ನು ನಂಬುತ್ತಾರೋ ಅಂಥವ್ರಿಗೆ ಎಲ್ಲ ಶುಭವಾಗುತ್ತೆ ಅಂತ ಕೂಡ ನಾನು ಹಾರೈಸುತ್ತೇನೆ. ಥ್ಯಾಂಕ್ ಯು. ಇನ್ನೊಂದು ವಿಷಯ ಏನಂತಂದರೆ, ಗಂಡ ಹೆಂಡತಿ ಈಗ ಅನ್ಯೋನ್ಯತೆಯಾಗಿದ್ದರೂ ಕೂಡ ಒಂದೊಂದು ಸಮಯದಲ್ಲಿ ತುಂಬಾ ಕಿರಿಕಿರಿ, ಜಗಳ, ತುಂಬಾ ಗಲಾಟೆಗಳು ನಡೆದು ಹೋಗುವಂಥ ಸಂದರ್ಭಗಳಿರುತ್ತೆ. ಅದು ಹೇಗೆ ಅಂತಂದರೆ, ಚೆನ್ನಾಗೇ ಇರುತ್ತಾರೆ, ಆದರೆ ಗಲಾಟೆಗಳು ನಡೀತಾ ಇರುತ್ತೆ. ಯಾಕಂತಂದರೆ ಅವರುಗಳಿಗೆ ಕೆಲವೊಂದು ದೋಷಗಳಿದ್ದರೂ ಕೂಡ ಆ ಅನ್ಯೋನ್ಯತೆಯನ್ನು ಇರಲಿಕ್ಕೆ ಬಿಡೋದಿಲ್ಲ ಆ ದೋಷಗಳು. ಅದರಿಂದಾಗಿ ಇವರು ಏನು ಮಾಡಬೇಕಂತಂದರೆ, ನನಗೆ ಒಂದು ಫೋನಿನ ಮೂಲಕ ತಿಳಿಸಿದರೂ ಕೂಡ ಇಲ್ಲ ಕಾಮೆಂಟ್ ಮೂಲಕ ತಿಳಿಸಿದರೂ ಕೂಡ ನಾನು ಅವರಿಗೆ ಒಂದು ರೆಮಿಡಿಯನ್ನು ಶೇರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥವ್ರು ಕೂಡ ನನಗೆ ಫೋನಿನ ಮೂಲಕ ಆಗಲಿ ಇಲ್ಲ ಕಾಮೆಂಟ್ ಮೂಲಕ ಆಗಲಿ ತಿಳಿಸಿ, ನಾನು ನಿಮಗೆ ಒಂದು ರೆಮಿಡಿಯನ್ನು ಹೇಳ್ಕೊಡುತ್ತೇನೆ. ಅದನ್ನು ಮಾಡಿಕೊಂಡಿದ್ದಾದಲ್ಲಿ ಒಂದು ಪೂಜೆ ಆಗಲಿ ಯಾವುದೋ ಒಂದು ನಿಮಗೆ ಅನುಕೂಲವಾದಂತಹ ಒಂದು ರೆಮಿಡಿಯನ್ನು ಹೇಳ್ಕೊಡುತ್ತೇನೆ. ಅದನ್ನು ನೀವು ಮಾಡಿಕೊಂಡ್ರೆ ಗಂಡ ಹೆಂಡತಿ ತುಂಬ ಅನ್ಯೋನ್ಯತೆಯಿಂದ
ತುಂಬ ಚೆನ್ನಾಗಿರುತ್ತೀರಾ ಅಂತಂದ್ಬಿಟ್ಟು ನಾನು ಈ ಈ ವಿಡಿಯೋದಲ್ಲಿ ಶೇರ್ ಮಾಡುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.